ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವತ್ತು ನಮ್ಮ ಚಾನಲ್ನಲ್ಲಿ ಏನು ಮಾತಾಡೋಣ ಅಂದರೆ ಗ್ರೀನ್ ಕ್ಯಾಂಡಲ್ ಮತ್ತು ರೆಡ್ ಕ್ಯಾಂಡಲ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಗುರು ಚಾರ್ಟ್ನಲ್ಲಿ ಗ್ರೀನ್ ಕ್ಯಾಂಡಲ್ ಕಾಣಿಸ್ಕೊಂಡ ತಕ್ಷಣ ಬೈ ಮಾಡ್ತೀಯಾ? ರೆಡ್ ಕ್ಯಾಂಡಲ್ ಬಂದ ತಕ್ಷಣ ಸೆಲ್ ಮಾಡ್ತೀಯಾ? ಹಾಗಿದ್ರೆ ಈ ವಿಡಿಯೋ ನಿನಗೆ ಮಾತ್ರ. ಈಗ ನಾವು ಬರೋಣ ಇಂಟ್ರಡಕ್ಷನ್ಗೆ. ಬಹಳ ಜನ ಗ್ರೀನ್ ಕ್ಯಾಂಡಲ್ ಕಾಣಿಸಿಕೊಂಡ ತಕ್ಷಣ ಬೆಲೆ ಯಾವಾಗಲೂ ಏರುತ್ತೆ ಅಂತ ಅಂದುಕೊಳ್ತಾರೆ. ಈ ರೆಡ್ ಕ್ಯಾಂಡಲ್ ಅಂದರೆ ಯಾವಾಗಲೂ ಇಳಿಯುತ್ತೆ ಅಂತ ನಂಬ್ತಾರೆ. ಆದರೆ ಇದು ಸಂಪೂರ್ಣ ಸತ್ಯ ಅಲ್ಲ. ಈಗ ಸ್ಟೋರಿಗೆ ಬರೋಣ. ಒಂದು ಕಬಡ್ಡಿ ಪಂದ್ಯವನ್ನು ಊಹಿಸು. ಒಂದು ತಂಡ ಮೊದಲ ಸುತ್ತಿನಲ್ಲಿ ಚೆನ್ನಾಗಿ ಆಡಿತ್ತು, ಆದ್ದರಿಂದಲೇ ಅವರು ಪಂದ್ಯ ಗೆದ್ದಿದ್ದಾರೆ ಅಂತ ಹೇಳಬಹುದಾ? ಇಲ್ಲ ಅಲ್ವಾ? ಇನ್ನು ಆಟ ಬಾಕಿ ಇರುತ್ತೆ. ಕ್ಯಾಂಡಲ್ಸ್ಟಿಕ್ ಕೂಡ ಹಾಗೆ. ಒಂದು ಕ್ಯಾಂಡಲ್ ನೋಡಿದರೆ ಆ ಸಮಯದಲ್ಲಿ ಯಾರು ಬಲವಾಗಿದ್ದರು ಅನ್ನೋದು ಗೊತ್ತಾಗುತ್ತೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ಅದು ಒಂದೇ ಹೇಳಲ್ಲ. ಗ್ರೀನ್ ಕ್ಯಾಂಡಲ್ ಬರುತ್ತೆ ಗೊತ್ತಾ? ಆ ಸಮಯದ ಕ್ಲೋಸ್ ಬೆಲೆ ಓಪನ್ಗಿಂತ ಮೇಲಿದ್ದಾಗ, ಅಂದರೆ ಆ ಸಮಯದಲ್ಲಿ ಬೈಯರ್ ಸ್ವಲ್ಪ ಹೆಚ್ಚು ಬಲವಾಗಿದ್ದಾರೆ ಅಷ್ಟೇ. ಇದರಿಂದ ಮುಂದಿನ ಕ್ಯಾಂಡಲ್ ಕೂಡ ಗ್ರೀನ್ ಆಗುತ್ತೆ ಅಂತ ಖಚಿತವಾಗಿ ಹೇಳಲು ಆಗಲ್ಲ. ರೆಡ್ ಕ್ಯಾಂಡಲ್ ಯಾವಾಗ ಬರುತ್ತೆ ಗೊತ್ತಾ? ಕ್ಲೋಸ್ ಬೆಲೆ ಓಪನ್ ಬೆಲೆಗಿಂತ ಕೆಳಗಿದ್ದಾಗ, ಅಂದರೆ ಸಮಯದಲ್ಲಿ ಸೆಲ್ಲರ್ಸ್ ಹೆಚ್ಚು ಬಲವಾಗಿದ್ದರೆ ಅಷ್ಟೇ. ಇದರಿಂದ ಮುಂದಿನ ಕ್ಯಾಂಡಲ್ ಕೂಡ ರೆಡ್ ಆಗುತ್ತೆ ಅಂತ ಅರ್ಥ ಅಲ್ಲ. ಇಲ್ಲಿ ಒಂದು ತಿಳ್ಕೊಳ್ಳಿ. ಬಿಗಿನರ್ಸ್ ಮಿಸ್ಟೇಕ್ ಏನು ಮಾಡ್ತಾರೆ ಅಂದರೆ, ಗ್ರೀನ್ ಕ್ಯಾಂಡಲ್ ನೋಡಿದ ಕೂಡಲೇ ಬೈ ಮಾಡ್ತಾರೆ, ರೆಡ್ ಕ್ಯಾಂಡಲ್ ನೋಡಿದ ಕೂಡಲೇ ಸೆಲ್ ಮಾಡ್ತಾರೆ. ಇದು ದೊಡ್ಡ ತಪ್ಪು. ಯಾಕೆಂದರೆ ಒಂದು ಕ್ಯಾಂಡಲ್ ನೋಡಿ ಟ್ರೇಡ್ ಮಾಡಬಾರದು. ನಿಜವಾದ ವಿಧಾನ: ಮೊದಲು ಟ್ರೆಂಡ್ ನೋಡು, ನಂತರ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನೋಡು, ನಂತರ ವ್ಯಾಲ್ಯೂಮ್ ನೋಡು. ಆಮೇಲೆ ಕ್ಯಾಂಡಲ್ಸ್ಟಿಕ್ ಏನು ಹೇಳುತ್ತದೆ ಅಂತ ಅರ್ಥ ಮಾಡ್ಕೊ. ಹೀಗೆ ಎಲ್ಲವೂ ನೋಡಿದಾಗ ಮಾತ್ರ ಉತ್ತಮ ನಿರ್ಧಾರ ತೆಗೆದುಕೊಳ್ಳಬಹುದು. ಈಗ ನಾವು ನಮ್ಮ ಪಾಠನ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ನೆನಪಿಟ್ಕೋ ಗುರು, ಗ್ರೀನ್ ಕ್ಯಾಂಡಲ್ ಅಂದರೆ ಬೈಯರ್ಸ್ ಆ ಕ್ಷಣದಲ್ಲಿ ಬಲವಾಗಿದ್ದಾರೆ, ರೆಡ್ ಕ್ಯಾಂಡಲ್ ಅಂದರೆ ಸೆಲ್ಲರ್ಸ್ ಆ ಕ್ಷಣದಲ್ಲಿ ಬಲವಾಗಿದ್ದಾರೆ ಅಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.